ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲೋ ಲಕ್ಷಣವೇ ಕಾಣಿಸ್ತಿಲ್ಲ. ದಿನೇ ದಿನೇ ಇರಾನ್ ಇಸ್ರೇಲ್ ಕದನ ಜೋರಾಗ್ತಾ ಇದೆ. ಅಮೆರಿಕಕ್ಕೂ ಇರಾನ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಬರೋಬ್ಬರಿ 36 ದಿನಗಳು ಕಳೆದರೂ ವಾರ್ ನಿಲ್ಲದೆ ರಕ್ತಪಾತವಾಗ್ತಾ ಇದೆ. ದಾಳಿ ಪ್ರತಿದಾಳಿಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಅಕ್ಷರಶಃ ನರಕವೇ ಸೃಷ್ಟಿಯಾಗಿದೆ. 36 ದಿನಗಳು ಕಳೆದ್ರೂ ನಿಲ್ಲದ ಮಧ್ಯಪ್ರಾಚ್ಯ ಯುದ್ಧ. ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರತಿ ಕ್ಷಣವೂ ಆತಂಕದಲ್ಲೇ ಜನಜೀವನ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 36 ದಿನಗಳು ಕಳೆಯುತ್ತಿದೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಿದ್ದು ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಇರಾನ್ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಶಾಕ್ ಮೇಲೆ ಶಾಕ್ ನೀಡ್ತಿದೆ. ಉಭಯ ರಾಷ್ಟ್ರಗಳ ಮಿಸೈಲ್ಗಳ ಆರ್ಭಟಕ್ಕೆ ಸಾವು ನೋವು ಮುಂದುವರೆದಿದೆ. ಯುದ್ಧ ತಾರಕಕ್ಕೇರಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಪ್ರತಿ ಕ್ಷಣವೂ ಆತಂಕದಲ್ಲೇ ಜನ ಬದುಕುವಂತಾಗಿದೆ. ಇರಾನ್ನ ಬುಷೆಹರ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ ಇಸ್ರೇಲ್ ಭೀಕರ ದಾಳಿ ಮಾಡಿವೆ. ಸೇತುವೆಗಳು ಮತ್ತು ವಿದ್ಯುತ್ ಸ್ಥಾವರಗಳು ಸೇರಿದಂತೆ ಅದರ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸುತ್ತೇವೆ ಅಂತ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಇದರ ನಡುವೆ ದಕ್ಷಿಣ ಇರಾನ್ನ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಬಳಿ ದಾಳಿ ನಡೆದಿದ್ದು ಓರ್ವ ಬಲಿಯಾಗಿದ್ದಾನೆ. ಅಮೆರಿಕದ ಬಲಿಷ್ಠ ಯುದ್ಧ ವಿಮಾನ ಉಡೀಸ್. ಪೈಲಟ್ ಹುಡುಕಿಕೊಟ್ಟವರಿಗೆ ಬಹುಮಾನ ಘೋಷಣೆ. ಡೊನಾಲ್ಡ್ ಟ್ರಂಪ್ ಬೆದರಿಕೆಗಳಿಗೆ ಇರಾನ್ ತಲೆಕೆಡಿಸಿಕೊಳ್ತಿಲ್ಲ. ನಾವೇನೂ ಕಮ್ಮಿ ಇಲ್ಲ ಅಂತ ಏಟಿಗೆ ಎದುರೇಟು ಕೊಡುತ್ತಲೇ ಬರ್ತಿದೆ. ಅಮೆರಿಕದ ಮತ್ತೊಂದು ಬಲಿಷ್ಠ ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. F-15 ಬಳಿಕ F-35 ಯುದ್ಧ ವಿಮಾನವನ್ನ ಧ್ವಂಸ ಮಾಡಿದೆ. ಈ ಯುದ್ಧ ವಿಮಾನದ ಒಬ್ಬ ಪೈಲಟ್ ನೈಋತ್ಯ ಇರಾನ್ನಲ್ಲಿ ಪ್ಯಾರಾಶೂಟ್ ಮೂಲಕ ಹೊರಬಿದ್ದಿದ್ದಾನೆ. ಆದ್ರಿಂದ ಪೈಲಟ್ ಸೆರೆ ಹಿಡಿದವರಿಗೆ ಇರಾನ್ 55 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದೆ. ಇನ್ನು ನಾವು ಯುದ್ಧವನ್ನ ಕೊನೆಗಳಿಸಬೇಕಾದ್ರೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಇರಾನ್ ಕೇಳ್ತಿದೆ. ಕೇವಲ ಮಾತುಕತೆ ಅಥವಾ ತಾತ್ಕಾಲಿಕ ಕದನ ವಿರಾಮದಿಂದ ಪರಿಸ್ಥಿತಿ ಸುಧಾರಿಸೋದಿಲ್ಲ. ನಮಗೆ ದೀರ್ಘಾವಧಿಯ ಪರಿಹಾರದ ಅಗತ್ಯವಿದೆ ಅಂತ ಇರಾನ್ ಸೇನೆ ಹಠಕ್ಕೆ ಬಿದ್ದಿದೆ. ಒಟ್ಟಾರೆ ಇರಾನ್ ಇಸ್ರೇಲ್ ವಾರ್ ಈಗ ವಿಶ್ವವನ್ನೇ ನಡುಗಿಸುತ್ತಿದ್ದು ಇಂಧನ ಗ್ಯಾಸ್ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಿದೆ. ಇದು ಇದೇ ರೀತಿ ಮುಂದುವರೆದ್ರೆ ಪರಿಸ್ಥಿತಿ ಏನಾಗಲಿದೆಯೋ ಅನ್ನೋದೇ ಆತಂಕವಾಗಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.